ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮನುಷ್ಯನ ದೇಹವನ್ನ ಜರ್ಜರಿತಗೊಳಿಸೋ ಕಾಯಿಲೆಗಳಲ್ಲಿ ಆರ್ಥ್ರೈಟಿಸ್ ಅಂದ್ರೆ ಸಂಧಿವಾತವು ಒಂದು. ಮೊದಲೆಲ್ಲ ವೃದ್ಧಾಪ್ಯದಲ್ಲಿ ಮೂಳೆಯ ಸವೆತದಿಂದ ನೋವು ಕಾಣಿಸಿಕೊಳ್ತಿತ್ತು. ಮೂಳೆಗಳ ಸವೆತದಿಂದ ಬೆನ್ನು, ಮಂಡಿ ಮತ್ತು ಸೊಂಟ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವುದು ಆರ್ಥ್ರೈಟಿಸ್ ರೋಗದ ಲಕ್ಷಣ. ಆಧುನಿಕ ಜೀವನ ಶೈಲಿ ಮತ್ತು ಕ್ಯಾಲ್ಸಿಯಂ ಕೊರತೆಯಿಂದ ಆರ್ಥ್ರೈಟಿಸ್ ಕಾಣಿಸಿಕೊಳ್ಳುತ್ತೆ. ಆರ್ಥ್ರೈಟಿಸ್ ನೋವುಕಾರಕ ಕಾಯಿಲೆ ಇರಬಹುದು, ಆದರೆ ಸರಿಯಾದ ಮುನ್ನೆಚ್ಚರಿಕೆ ವಹಿಸಿದ್ರೆ ಈ ಕಾಯಿಲೆಯಿಂದ ದೂರಾಗಬಹುದು. ಅಲ್ಲದೆ ಸಮರ್ಪಕ ಚಿಕಿತ್ಸೆ ಪಡೆಯುವುದರಿಂದ ಈ ನೋವಿನಿಂದ ಮುಕ್ತಿ ಹೊಂದಬಹುದು. ಹಾಗಾದ್ರೆ ಹೋಮಿಯೋಪತಿಯಲ್ಲಿ ಆರ್ಥ್ರೈಟಿಸ್ಗೆ ಇರುವ ಚಿಕಿತ್ಸೆಗಳು ಏನು? ಎಷ್ಟು ವಿಧವಾದ ಆರ್ಥ್ರೈಟಿಸ್ಗಳಿವೆ? ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಹೋಮಿಯೋಪತಿಯ ವೈದ್ಯರಾದ ಬಿಂದು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಇವತ್ತು ನಾವು ಆರ್ಥ್ರೈಟಿಸ್ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ಆರ್ಥ್ರೈಟಿಸ್ ಅಂದ್ರೆ ಏನು, ಜೊತೆಗೆ ಇದು ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಈಗ ಆರ್ಥ್ರೈಟಿಸ್ ಅನ್ನೋ ವಿಷಯಕ್ಕೆ ಬಂದರೆ, ಆರ್ತ್ರ ಅಂದರೆ ಜಾಯಿಂಟ್ಸ್ ಅಂತ ಹೇಳ್ಕೋಬಹುದು, ಐಟಿಸ್ ಅಂದರೆ ಇನ್ಫ್ಲಮೇಷನ್, ಅಂದರೆ ಸಂಧಿಗಳಲ್ಲಿ ಕಂಡುಬರುವಂಥ ಒಂದು ಇನ್ಫ್ಲಮೇಟರಿ ಪ್ರಾಸೆಸ್ ಏನಿದೆ ಇದನ್ನು ನಾವು ಆರ್ಥ್ರೈಟಿಸ್ ಅಂತ ಹೇಳ್ಕೋಬಹುದು. ಒಂದು ಸಮಯದಲ್ಲಿ ವಯಸ್ಸಾಗಿರೋರು ಇಲ್ಲಾಂದರೆ ವೃದ್ಧಾಪ್ಯದಲ್ಲಿ ಮಾತ್ರ ಕಾಣೋವಂಥ ಒಂದು ಸಂಧಿಗಳಲ್ಲಿ ಇರುವಂಥ ನೋವು, ಜಾಯಿಂಟ್ಸ್ ಪೇಯ್ನ್ ಯಾವುದಂತೂ ನಾವು ಹೇಳ್ಕೋಬಹುದು. ಸಹಜವಾಗಿ ಈ ಪೇಯ್ನ್ಸು ಏಜ್ ಫ್ಯಾಕ್ಟರಿಂದ ಮಾತ್ರ ಬರ್ತಾ ಇದ್ದಿದ್ದು. ಬಟ್ ಈಗಿನ ಕಾಲದಲ್ಲಿ 30ರಲ್ಲಿ 40ರಲ್ಲಿ ಸಮೇತ ಕೂಡ ಇಂಥ ಸಂಧಿವಾತ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಹಲವಾರು ವಿಧಗಳ ಸಂಧಿವಾತ ಇದೆ. ಯಾರಿಗೆ ಯಾವ ಥರ ಸಂಧಿವಾತ ಅನ್ನೋದೇ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಅನ್ನೋದು ಇರೋದಿಲ್ಲ. ಜಸ್ಟ್ ಸಹಜವಾಗಿ ಅದಕ್ಕಿಂತ ಮೊದಲೇ ನಾನು ರಚನೆ ಅನ್ನೋದು ಹೇಳ್ತೀನಿ. ಮೂಳೆ ಅನ್ನೋದು ಅಂದರೆ ಜಾಯಿಂಟ್ ಅಂದರೆ ಏನು, ಎರಡು ಮೂಳೆ ಸೇರೋ ಜಾಗ ಅಂತ ಹೇಳ್ಕೋಬಹುದು. ಸೊ ಈ ಜಾಯಿಂಟ್ ಹತ್ರ ಏನಾಗುತ್ತೆ ಅಂದರೆ ಈ ಸೈನೋವಿಯಲ್ ಫ್ಲೂಯಿಡ್ ಅಂತ, ಅಂದರೆ ಒಂದು ಲಿಕ್ವಿಡ್ ಅಂಶ ಅನ್ನೋದು ಇರುತ್ತೆ. ಯಾಕಂದರೆ ಎರಡೂ ಜಾಯಿಂಟ್ಸ್ ಅಲ್ಲಿ ಇರುವಂಥ ಒಂದು ಗ್ಯಾಪನ್ನ ಲೂಬ್ರಿಕೇಟ್ ಮಾಡಬೇಕು ಅಂತಂದರೆ ಈ ಸೈನೋವಿಯಲ್ ಫ್ಲೂಯಿಡ್ ಅನ್ನೋದು ಅತಿ ಮುಖ್ಯ ಅಂತಲೇ ಹೇಳ್ಕೋಬೋದು. ಜೊತೆಗೆ ಮೂಳೆಗೆ ಒಂದು ರಬ್ಬರ್ ಬ್ಯಾಂಡ್ ಥರ ಒಂದು ಸ್ಟ್ರಕ್ಚರ್ ಇರುತ್ತೆ, ಅದನ್ನು ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಸಹಜವಾಗಿ ಈ ಕಾರ್ಟಿಲೇಜಲ್ಲಿ ಕಾಣುವಂಥ ಸಮಸ್ಯೆಗಳಿರಬಹುದು, ಇಲ್ಲ ಮೂಳೆಗೆ ಕಾಣುವಂಥ ಸಮಸ್ಯೆ ಇರಬಹುದು, ಇಲ್ಲ ಈ ಲಿಕ್ವಿಡ್ ಯಾವುದಂತೂ ಹೇಳ್ತೀವಿ, ಈ ಎಣ್ಣೆ ಪದಾರ್ಥ ಯಾವುದು ಅಂತ ಹೇಳ್ತೀವಿ. ಸೊ ಇದರಲ್ಲಿ ಕಂಡುಬರುವಂಥ ಒಂದು ಸೂಚನೆಗಳು ಇಲ್ಲ ಲಕ್ಷಣಗಳನ್ನ ನಾವು ಆರ್ಥ್ರೈಟಿಸ್ ಅಂತ ಹೇಳ್ಕೋಬಹುದು. ಸೊ ಸಹಜವಾಗಿ ದ ಮೋಸ್ಟ್ ಕಾಮನ್ ಕೈಂಡ್ ಆಫ್ ಆರ್ಥ್ರೈಟಿಸ್ ಬಂದ್ಬಿಟ್ಟು ಆಸ್ಟೋ ಆರ್ಥ್ರೈಟಿಸ್. ತುಂಬ ಹೆಚ್ಚಾಗಿ ಜಾಯಿಂಟ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಇಲ್ಲ ನಾವು ಮಾಡೋ ಅಂಥ ಕೆಲಸಕ್ಕೆ ತಕ್ಕಂಗೂ ಕೂಡ ಈ ಆಸ್ಟೋ ಆರ್ಥ್ರೈಟಿಸ್ ಅನ್ನೋದು ಬರ್ತಾ ಇರುತ್ತೆ. ಸೊ 50 ಮೇಲೆ ಇರಬಹುದು. ಅವ್ರಿಗೇನಾಗುತ್ತೆ ಅಂದರೆ ಸಡನ್ ಆಗಿ ಮಂಡಿ ನೋವು ಅನ್ನೋದು ಬರ್ತಾ ಇರುತ್ತೆ. ಸೊ ಕ್ರಮೇಣವಾಗಿ ಮಂಡಿ ನೋವು ಜಾಗದಲ್ಲಿ ಅವ್ರಿಗೆ ಮಂಡಿದಲ್ಲಿ ಊತ ಅನ್ನೋದು ಕಂಡು ಬರ್ತಾ ಇರುತ್ತೆ. ಮುಟ್ಟಿದಾಗ ತುಂಬ ಬಿಸಿ ಅನಿಸೋದು, ಇಲ್ಲ ಅವ್ರಿಗೆ ತುಂಬ ನಡೆಯುವಾಗ ತುಂಬ ನೋವು ಅನ್ನೋದು ಕಂಡು ಬರ್ತಾ ಇರುತ್ತೆ. ಸೊ ದೊಡ್ಡ ಜಾಯಿಂಟ್ಸಲ್ಲಿ ಅಂದರೆ ತೂಕ ತಡೆಯೋ ಅಂಥ ಜಾಯಿಂಟ್ಸಲ್ಲಿ ಕಾಣುವಂಥ ಒಂದು ನಾವು ಆರ್ಥ್ರೈಟಿಸ್ನ ಆಸ್ಟೋ ಆರ್ಥ್ರೈಟಿಸ್ ಅಂತ ಹೇಳ್ಕೋಬಹುದು. ಸಹಜವಾಗಿ ಮಂಡಿದಲ್ಲಿ ಇಲ್ಲ ಪಾದಗಳಲ್ಲಿ ಆಂಕಲ್ ಜಾಯಿಂಟ್ ಅಂತ ಹೇಳ್ತೀವಿ, ಇಲ್ಲ ಸೊಂಟದಲ್ಲಿ, ಕತ್ತಲ್ಲಿ. ಸೊ ಈ ಜಾಯಿಂಟ್ಸ್ಗಳಲ್ಲಿ ಕಾಣುವಂಥ ಒಂದು ಚೇಂಜಸ್ನ ನಾವು ಆಸ್ಟೋ ಆರ್ಥ್ರೈಟಿಸ್ ಅಂತ ಹೇಳ್ಕೋಬಹುದು. ಸಹಜವಾಗ್ಲೂ ಕೂಡ ಇದು ಪುರುಷರಲ್ಲಿ ಕೂಡ ಮಹಿಳೆಯಲ್ಲಿ ಯಾವುದೇ ಜೆಂಡರಲ್ಲಿ ಕೂಡ ಬರಬಹುದು. ದ ಮೋಸ್ಟ್ ಕಾಮನೆಸ್ಟ್ ಅಂದರೆ ಸೆಕೆಂಡ್ ಮೋಸ್ಟ್ ಕಾಮನೆಸ್ಟ್ ನಾವು ಹೇಳ್ಕೋಬೇಕಂತಂದರೆ ರುಮಟಾಯ್ಡ್ ಆರ್ಥ್ರೈಟಿಸ್. ಇತ್ತೀಚೆಗೆ ಇದು ಕೂಡ ತುಂಬ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಒಂದು ಆರ್ಥ್ರೈಟಿಸ್ ಬಂದ್ಬಿಟ್ಟು ಮಹಿಳೆಯರಲ್ಲಿ ನಾವು ಹೆಚ್ಚಾಗಿ ನೋಡ್ತಾ ಇದ್ವಿ. 30 ವರ್ಷದ ಮೇಲೆ ಇರೋರಿಗೆ ಅಂದರೆ ಮಕ್ಕಳಲ್ಲಿ ಕೂಡ ಜುವಿನೈಲ್ ಆರ್ಥ್ರೈಟಿಸ್ ಬರಬಹುದು. ಬಟ್ ಹೆಚ್ಚಾಗಿ ಲೇಡೀಸಲ್ಲಿ ಈ ಒಂದು ಆರ್ಥ್ರೈಟಿಸ್ 30 ಮೇಲೆ ಬರ್ತಾ ಇರುತ್ತೆ. ಈ ಜಾಯಿಂಟ್ಸಲ್ಲಿ ಏನಾಗುತ್ತೆ ಅಂದರೆ ಈ ಆರ್ಥ್ರೈಟಿಸಲ್ಲಿ ನಮಗೆ ಈ ಚಿಕ್ಕ ಜಾಯಿಂಟ್ಸಲ್ಲಿ, ಯಾಕಂದರೆ ತೂಕ ಅನ್ನೋದು ತಡಿಲಾದರೆ ಇರೋವಂಥ ಜಾಯಿಂಟ್ಸ್ ಅಂದರೆ ಬೆರಳಲ್ಲಿ ಇರಬಹುದು, ಇಲ್ಲ ಕಾಲು ಬೆರಳಲ್ಲಿ ಇರಬಹುದು. ಸಹಜವಾಗಿ ಬೆಳಗ್ಗೆ ಎದ್ದೇಳುವಾಗ ಒಂದು ಸ್ಟಿಫ್ನೆಸ್ ಅನ್ನೋದು ಬರ್ತಾ ಇರುತ್ತೆ, ಎದ್ದೇಳಕ್ಕೆ ತುಂಬ ಕಷ್ಟ ಅನಿಸ್ತಾ ಇರುತ್ತೆ. ಎಸ್ಪೆಷಲಿ ಚಳಿಗಾಲದಲ್ಲಿ ಈ ಒಂದು ಸಮಸ್ಯೆ ಅನ್ನೋದು ನಾವು ನೋಡಬಹುದು. ಇದು ಯಾಕೆ ಬರುತ್ತೆ ಅಂತಂದರೆ ನಮ್ಮ ದೇಹದಲ್ಲಿ ಸಹಜವಾಗಿ ಇರುವಂಥ ಒಂದು ರೋಗ ನಿರೋಧಕ ಶಕ್ತಿ, ನಮಗೆ ಗೊತ್ತಿದೆ ಈ ರೋಗ ನಿರೋಧಕ ಶಕ್ತಿ ನಮ್ಮನ್ನು ಎಲ್ಲ ರೀತಿಯಂಥ ಕಾಯಿಲೆಗಳಿಂದ ಕಾಪಾಡಬೇಕಾಗಿರುತ್ತೆ. ಬಟ್ ನಿಮ್ಮ ರೋಗ ನಿರೋಧಕ ಶಕ್ತಿನೇ ನಿಮ್ಮ ಜಾಯಿಂಟ್ಸನ್ನ ಡ್ಯಾಮೇಜ್ ಮಾಡೋಕ್ಕೆ ಶುರು ಮಾಡಿದಾಗ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ಅದು ಕೂಡ ರೋಮಟಾಯ್ಡ್ ಆರ್ಥ್ರೈಟಿಸ್ ಅನ್ನೋವಂಥದ್ದು ನಾವು ಸಹಜವಾಗಿ ನೋಡ್ತಾ ಇದ್ದೀವಿ. ಬಟ್ ಇನ್ನು ಕೆಲವೊಂದು ಆರ್ಥ್ರೈಟಿಸ್, ಈಗ ಲೇಡೀಸ್ ವಿಷಯಕ್ಕೆ ಬಂದರೆ ರೋಮಟಾಯ್ಡ್ ಆರ್ಥ್ರೈಟಿಸ್, ಅದೇ ಥರ ಪುರುಷರಲ್ಲಿ ಕೂಡ ನಾವು ಪ್ರತ್ಯೇಕವಾಗಿ ನೋಡ್ಬೋದು. ಈಗ ಎಲ್ಲ ರೀತಿಯ ಆರ್ಥ್ರೈಟಿಸ್ ಎಲ್ಲ ಜೆಂಡರಲ್ಲಿ ಬರುತ್ತೆ, ಬಟ್ ಹೆಚ್ಚಾಗಿ ನಾವು ಆ ಜೆಂಡರಲ್ಲಿ ನೋಡ್ಬೋದು ಅಂತ. ಸೊ ಗೌಟಿ ಆರ್ಥ್ರೈಟಿಸ್,
ಈಗ ನಮಗೆ ಗೊತ್ತಿದೆ ನಮ್ಮ ಅಭ್ಯಾಸಗಳು ಹೆಚ್ಚಾಗಿ ನಾನ್ ವೆಜ್ ಸೇವನೆ ಮಾಡೋದಾಗಿರಲಿ, ಇಲ್ಲ ತುಂಬ ಡ್ರಿಂಕ್ಸ್ ಅಭ್ಯಾಸ ಇರೋರಾಗಿರಲಿ, ಇಲ್ಲ ಸ್ಮೋಕಿಂಗ್ ಮಾಡೋರಾಗಿರಲಿ. ಸೊ ಇದು ಪ್ರತ್ಯೇಕವಾಗಿ ಮೆಟಬಾಲಿಕ್ ಸಂಬಂಧಪಟ್ಟ ಕಾಯಿಲೆ ಅಂತಾನೆ ಹೇಳ್ಕೋಬಹುದು. ಇದರಿಂದ ಏನಾಗುತ್ತೆ ಅಂದರೆ ತಿಂದಿರುವಂಥ ಪ್ರೋಟೀನ್ ಅಂಶ ಏನಂತ ಇರುತ್ತೆ ಅದು ಜೀರ್ಣ ಆಗಿ ಯೂರಿಕ್ ಆ್ಯಸಿಡ್ ಅಂತ ಅಂಶ ಅನ್ನೋದು ಉತ್ಪತ್ತಿ ಮಾಡ್ತಾ ಇರುತ್ತೆ. ಯೂರಿಕ್ ಆ್ಯಸಿಡ್ ಬಂದ್ಬಿಟ್ಟು ಯೂರಿನಿಂದ ಆಚೆ ಹೋಗಬೇಕಾಗಿರೋಂಥ ಅಂಶ. ಬಟ್ ಕೆಲವೊಬ್ಬರಿಗೆ ಅವರು ಒಬೇಸಿಟಿ ಸಮಸ್ಯೆ ಇರಬಹುದು, ಅನುವಂಶೀಯ ಕಾರಣಗಳಿರಬಹುದು, ಇಲ್ಲ ಅವರಾಗಿ ಅವರು ಮೆಟಬಾಲಿಕ್ ಡಿಸಾರ್ಡರ್ನ ಅವ್ರಿಗೆ ಬಂದಿರಬಹುದು. ಅದರಿಂದ ಏನಾಗುತ್ತೆ ಅಂದರೆ ಯೂರಿಕ್ ಆ್ಯಸಿಡ್ ಅನ್ನೋದು ಯೂರಿನಿಂದ ಆಚೆ ಹೋಗೋದಕ್ಕಿಂತ ಅವ್ರ ದೇಹದ ಒಳಗಡೆನೆ ಅಕ್ಯುಮುಲೇಟ್ ಆಗೋಕ್ಕೆ ಶುರು ಆಗುತ್ತೆ. ಅಂದರೆ ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ ಅಂಶ ಅನ್ನೋದು ಕ್ರಮೇಣವಾಗಿ ಹೆಚ್ಚಾಗಿ ಹೋಗ್ತಾ ಇರುತ್ತೆ. ಸೊ ಆ ಅಂಶ ಅಂದರೆ ಮೇನ್ಲಿ ನಾವು 6ಗಿಂತ ಹೆಚ್ಚಾಗಿ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ನ ನೋಡಿದ್ರೆ ಅವ್ರಿಗೆ ಗೌಟ್ ಅಂತ ಹೇಳಬಹುದು. ಈ ಒಂದು ಯೂರಿಕ್ ಆ್ಯಸಿಡ್ ಬಂದ್ಬಿಟ್ಟು ರಕ್ತದಲ್ಲಿರುವಾಗ ಒಂದು ನೀರಿನ ಅಂಶ ಥರ ಇರ್ತಾ ಇರುತ್ತೆ. ಬಟ್ ಅದು ಎಕ್ಸೀಡ್ ಆದಾಗ ಅದು ಯೂರಿನ್ ಅಂದರೆ ನಿಮ್ಮ ರಕ್ತದಿಂದ ಆಚೆ ಬಂದು ಸಂಧಿಗಳಲ್ಲಿ ಇಲ್ಲ ಕಂಡ್ರಗಳಲ್ಲಿ ಅದು ಸೇರಿಕೊಂಡಾಗ ಗಾಜು ಪೀಸಸ್ ಥರ ನಮಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಈ ಒಂದು ಆರ್ಥ್ರೈಟಿಸ್ನ ನಾವು ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ಕೋಬಹುದು. ಇದು ಪ್ರಮುಖವಾಗಿ ಪ್ರೈಮರಿ ಆರ್ಥ್ರೈಟಿಸ್ ಅಂದರೆ ಮೊದಲನೇದಾಗಿ ನಿಮಗೆ ಕಾಣುವಂಥ ಸಂಧಿವಾತ ನಿಮ್ಮ ಸಂಧಿಗಳಲ್ಲಿ ಕಂಡು ಬರ್ತಾ ಇರುತ್ತೆ. ಸೊ ಇನ್ನೊಂದು ಸೆಕೆಂಡ್ರಿ ಆರ್ಥ್ರೈಟಿಸ್ ಅಂದರೆ ಆಲ್ರೆಡಿ ದೇಹದಲ್ಲಿ ಹಲವಾರು ಕಾಯಿಲೆಗಳು ಇರ್ತಾ ಇರುತ್ತೆ, ಅದರಿಂದ ನಿಮಗೆ ಸೆಕೆಂಡ್ರಿ ಆಗಿ ಸಂಧಿವಾತ ಅನ್ನೋದು ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಸೋರಿಯಾಸಿಸ್ ಇರಬಹುದು. ಸೋರಿಯಾಸಿಸ್ ಅನ್ನೋದು ಚರ್ಮಗೆ ಸಂಬಂಧಪಟ್ಟ ಒಂದು ರೋಗ ನಿರೋಧಕ ಶಕ್ತಿ ಅಂದರೆ ಆಟೋ ಇಮ್ಯೂನ್ ಡಿಸೀಸ್ಗೆ ಸಂಬಂಧಪಟ್ಟ ಕಾಯಿಲೆ. ಚರ್ಮದಲ್ಲಿ ಹೊಟ್ಟು ಥರ ಉದುರ್ತಾ ಇರೋವಂಥ ಒಂದು ಸೋರಿಯಾಸಿಸ್ ಕ್ರಮೇಣವಾಗಿ ಇಲ್ಲ ನಾವು ಎಷ್ಟೊಂದು ಟ್ರೀಟ್ಮೆಂಟ್ ತೊಗೊಂಡು ಅದನ್ನು ತುಂಬ ಸಪ್ರೆಸ್ ಮಾಡಿದ ನಂತರ ಕಾಯಿಲೆ ಅನ್ನೋದು ಒಳಗಡೆಗೆ ಹೋಗ್ತಾ ಇರುತ್ತೆ. ಒಳಗಡೆ ಹೋಗಿ ಅದು ನಿಮ್ಮ ಸಂಧಿಗಳಲ್ಲಿ ಎಫೆಕ್ಟ್ ಆದಾಗ ನಾವು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅದೇ ಥರ ನಮಗೆ ರುಮ್ಯಾಟಿಕ್ ಈಗಂತೂ ನಾವು ನೋಡ್ತಾ ಇದ್ವಿ, ತುಂಬ ನೆಗಡಿ, ಕೆಮ್ಮು, ಗಂಟ್ಲು ನೋವು, ಥ್ರೋಟ್ ಇರಿಟೇಷನ್ಸ್ ಎಲ್ಲ ತುಂಬ ಹೆಚ್ಚಾಗಿದೆ. ಈ ಥರ ಒಂದು ಇನ್ಫೆಕ್ಷನ್ಸ್ನ ನಾವು ಸ್ಟ್ರೆಪ್ಟೋಕಾಕಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ಕೋಬಹುದು. ಇಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಕ್ರಮೇಣವಾಗಿ ಆ ಥ್ರೋಟ್ ಇನ್ಫೆಕ್ಷನ್ಸ್ ನಿಮಗೆ ಜಾಯಿಂಟ್ಸಲ್ಲಿ ಕೂಡ ಎಫೆಕ್ಟ್ ಆಗ್ತಾ ಇರುತ್ತೆ. ಇದನ್ನು ರುಮ್ಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ಕೋಬಹುದು. ಇಂಥ ರುಮ್ಯಾಟಿಕ್ ಆರ್ಥ್ರೈಟಿಸಲ್ಲಿ ಹಾರ್ಟ್ ಪ್ರಾಬ್ಲಮ್ ಕೂಡ ನಾವು ನೋಡ್ತಾ ಇದ್ವಿ, ಅಂದರೆ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ಕೋಬಹುದು. ಈ ರೀತಿ ಹಲವಾರು ಜಾಯಿಂಟ್ಸ್ ಇನ್ಫ್ಲಮೇಟರಿ ಡಿಸೀಸಸ್ ಅನ್ನೋದು ವಯಸ್ಸು ವ್ಯತ್ಯಾಸ ಇಲ್ಲದೇನೆ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ಮೊಹಮ್ಮದ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮೊಹಮ್ಮದ್ ಅವರೇ. ಓಕೆ, ಕರೆ ಕಟ್ಟಾಗಿದೆ ಡಾಕ್ಟರ್. ಇನ್ನು ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ ಸಾಮಾನ್ಯ ನೋವಿಗೂ ಆರ್ಥ್ರೈಟಿಸ್ಗೂ ಡಿಫ್ರೆನ್ಸ್ ಇದೆ, ಹೇಗೆ ಗುರುತಿಸೋದು? ನಾರ್ಮಲ್ ಆಗಿ ನೋವು ಅನ್ನೋದು ಪೇಷಂಟ್ಗೆ ಒಂದು ಸೂಚನೆ. ಬಟ್ ಅದು ಯಾವ ಥರ ನೋವು, ಅವ್ರಿಗೆ ಎಷ್ಟು ದಿವಸದಿಂದ ಈ ನೋವು ಬರ್ತಾ ಇದೆ, ಇಲ್ಲ ಅದು ರೆಸ್ಟ್ ತಗೊಂಡಾಗ ಕಡಿಮೆ ಆಗ್ತಾ ಇದೆ ಅನ್ನೋದು ಎಲ್ಲ ರೀತಿಯಂತ ಗಮನ ಕೊಡಬೇಕಾಗಿರುತ್ತೆ. ಸಹಜವಾಗಿ ಏನಾಗುತ್ತೆ ಅಂದರೆ ಅವ್ರ ಡೈಲಿ ಆ್ಯಕ್ಟಿವಿಟೀಸಲ್ಲಿ ಯಾವುದೇ ಥರ ತೊಂದರೆ ಇಲ್ಲ, ಬಟ್ ಆದರೂ ಕೂಡ ಸಂಧಿಗಳಲ್ಲಿ ಇಲ್ಲ ಬೇರೆ ರೀತಿಯಂಥ ನೋವುಗಳು ಬರ್ತಾ ಇದ್ದಾಗ ತಾನಾಗಿ ಪೇನ್ ಕಿಲ್ಲರ್ಸ್ ತೊಗೊಂಡು ಕಡಿಮೆ ಮಾಡೋವಂಥ ಜನನೇ ಹೆಚ್ಚಾಗಿರ್ತಾರೆ. ಇಂಥದ್ರಲ್ಲಿ ಏನಾಗುತ್ತೆ ಅಂದರೆ ಕ್ರಮೇಣವಾಗಿ ಕಾಯಿಲೆ ಅನ್ನೋದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದಾಗ ಈವನ್ ವರ್ಕ್ಗೂ ಹೋಗೋ ಇಲ್ಲ ಅವರು ಡೈಲಿ ಆ್ಯಕ್ಟಿವಿಟೀಸಲ್ಲಿ ಕೂಡ ತೊಂದರೆ ಕಂಡು ಬಂದಾಗ ಆಲ್ರೆಡಿ ಆಗಬೇಕಾಗಿರೋ ಡ್ಯಾಮೇಜ್ ಅನ್ನೋದು ಆಗಿರ್ತಾ ಇರುತ್ತೆ. ಸೊ ನಾವು ಗೊತ್ತಿದೆ ತುಂಬ ಬ್ಯುಸಿ ಲೈಫ್ ಇದೆ, ತುಂಬ ಸ್ಟ್ರೆಸ್ಫುಲ್ ಲೈಫ್ ಅನ್ನೋದು ನಾವು ಲೀಡ್ ಮಾಡ್ತಾ ಇದ್ವಿ. ಇಂಥದ್ರಲ್ಲಿ ಫಿಸಿಕಲ್ ಆಗಿ ತುಂಬ ಎಕ್ಸ್ಟ್ರಾ ಸ್ಟ್ರೆಸ್ ಆಗಿದ್ದೀವಿ ಅಂತಂದರೆ ಮಸಲ್ ಪೇಯ್ನ್ ಬರೋದು, ಇಲ್ಲ ಅಲ್ಲಲ್ಲಿ ನಮಗೆ ಬ್ಯಾಕ್ ಪೇಯ್ನ್ ಬರೋದು, ಇವೆಲ್ಲ ಪೇಯ್ನ್ ಬರೋದು ಸಹಜ. ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ನಮಗೆ ಬರೋವಂಥ ಪೇಯ್ನ್ಗಳು ಬಂದುಬಿಟ್ಟು ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇಲ್ಲ ವೈಟಮಿನ್ ಡಿ ಡೆಫಿಷಿಯನ್ಸಿಯಿಂದಾನೇ ಇರುತ್ತೆ. ಬಟ್ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ತೀರಾ ತುಂಬ ಜಾಸ್ತಿ ಆದಾಗ ಆರ್ಥ್ರೈಟಿಸ್ಗೆ ತಿರ್ಕೊಳ್ತಾ ಇರುತ್ತೆ. ಸೊ ಲಕ್ಷಣಗಳು ಹೇಳಬೇಕು ಅಂತಂದರೆ ಸಹಜವಾಗಿ ಪ್ರತಿಯೊಂದು ಆರ್ಥ್ರೈಟಿಸಲ್ಲಿ ಕಂಡುಬರೋದು ನೋವು. ಸೊ ಸಹಜವಾಗಿ ಸಂಧಿಗಳಲ್ಲಿ ನೋವು ಬರ್ತಾ ಇರುತ್ತೆ. ಅದು ಅತಿ ಆಯಿತು ಅಂತಂದರೆ ಊತ ಬರ್ಬೋದು, ಫ್ರಿಕ್ಷನಿಂದ ತುಂಬ ನೋವು ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಅವ್ರಿಗೆ ಮುಟ್ಟಿದಾಗ ತುಂಬ ಬಿಸಿ ಅನ್ನಿಸ್ತಾ ಇರುತ್ತೆ, ಸ್ವೆಲ್ಲಿಂಗ್ ಕೂಡ. ಈ ರೀತಿ ಲಕ್ಷಣಗಳು ನಿಮ್ಗೆ ಏನಾದರೂ ಸಂಧಿಗಳಲ್ಲಿ ಕಂಡು ಬರ್ತಾ ಇದ್ದಾಗ ಡೆಫಿನೆಟ್ಲಿ ಇದು ಆರ್ಥ್ರೈಟಿಸ್ ಸೂಚನೆ ಅಂತಾನೆ ನಾವು ಹೇಳ್ಕೋಬಹುದು. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ಕೊಡಗಿನಿಂದ ರಮೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ರಮೇಶ್ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ನಮಸ್ಕಾರ. ನಮಸ್ತೆ ರಮೇಶ್ ಅವರೇ, ಏನು ಸಮಸ್ಯೆ ಇದೆ ಹೇಳಿ. ನನಗೆ ಸೊಂಟದ ಕೆಳಗೆ ಒಂದು ಜಾಯಿಂಟ್ ಬರ್ತದಲ್ಲ ಮೇಡಮ್, ಗೋಲಿ. ಹೌದು ಹೌದು. ಅದು ನೋವು ಮೇಡಮ್. ಆದ್ರೆ 4-5 ವರ್ಷ ಆಯ್ತು. ಓಕೆ. ಅದು ಆಕ್ಚುಲಿ ಏನಂದ್ರೆ ನಾನು ಕೆಳಗೆ ಬಿದ್ದಿದ್ದು. ಓಕೆ ಓಕೆ, ನಾನು ನೆಕ್ಸ್ಟ್ ಅದೇ ಕೇಳಕ್ ಹೋಗಿದ್ದೆ, ನೀವೇನಾದ್ರೂ ಬಿದ್ದಿದ್ರ ಅಂತ ಹೇಳಿ. ಬಿದ್ದಿದ್ದು. ಓಕೆ ಓಕೆ. ಅವಾಗ ಸುಸ್ತಾಗಿದಂಗೆ ಇತ್ತು ಕಾಲು. ಮತ್ತೆ ನನಗೆ ಏನ್ ಗೊತ್ತಾಗಿಲ್ಲ, ನಾನು ನಾರ್ಮಲ್ ಆಗಿ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಓಕೆ. ಹೋಯ್ತಾ ತುಂಬಾ ನೋವು ಕೊಡ್ತಾ ಇದೆ. ತಮ್ಮ ವಯಸ್ಸು ಎಷ್ಟು? 41 ಮೇಡಮ್. ಓಕೆ. ವೆಯ್ಟ್ ಏನಾದ್ರೂ ನೀವು ತುಂಬಾ ಹೆಚ್ಚಾಗಿದ್ದೀರಾ ರಮೇಶ್ ಅವರೇ? ಇಲ್ಲ ಮೇಡಮ್, ಅದೇ ಒಂದು 60 ಓಕೆ. ಏನ್ ಕೆಲಸ ಮಾಡ್ತೀರಾ ತಾವು? ತುಂಬಾ ಕೂತ್ಕೊಂಡು ಕೆಲಸ ಮಾಡ್ತೀರಾ ನೀವು? ಇಲ್ಲ ಮೇಡಮ್, ತೋಟ ಕೆಲಸನೇ.
ತೋಟಕ್ಕೆ ಹೋಗ್ತೀರಾ. ಓಕೆ. ಸಹಜವಾಗಿ ನಿಮ್ಮ ಹತ್ರನೇ ಉತ್ತರ ಇದೆ ಯಾಕೆ ಈ ಪ್ರಾಬ್ಲಮ್ ಬಂದಿದೆ ಅಂತ ಹೇಳಿ. ನನ್ನ ಪ್ರಕಾರ ಏನಂದ್ರೆ, ನೀವು ಬಿದ್ದಾಗ ನಿಮ್ದು ಅದು ಟೈಲ್ ಬೋನ್ ಅಂತ ಹೇಳ್ತೀವಿ, ತುದಿನಲ್ಲಿ ಇರುತ್ತಲ್ಲ, ಅದು ಒಂದೊಂದ್ಸತಿ ತುಂಬಾ ಏಟು ಬಿದ್ದಾಗ ಅದು ಕ್ರಮೇಣವಾಗಿ ನಮಗೆ ನೋವು ಅನ್ನೋದು ಕೊಡ್ತಾ ಹೋಗುತ್ತೆ. ಜೊತೆಗೆ ಅದು ಫಸ್ಟ್ ಆಫ್ ಆಲ್ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಯಾಕಂದ್ರೆ ಬಿದ್ದಾಗ ನಮ್ಗೆ ಅಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಗೊತ್ತಾಗಲ್ಲ. ಬಟ್ ನಮ್ದು ಡೈಲಿ ಆಕ್ಟಿವಿಟೀಸ್ ಅಲ್ಲಿ ಕ್ರಮೇಣವಾಗಿ ಆ ಟೈಲ್ ಬೋನ್ ತುಂಬಾ ನೋವು ಕೊಡ್ತಾ ಇರುತ್ತೆ. ಕೂತೆ ಜಾಗದಲ್ಲಿ ನಾವು ಸ್ವಲ್ಪ ಹೊತ್ತು ಕೂತ್ರು ಕೂಡ ತುಂಬಾ ನೋವು ಕೊಡ್ತಾ ಇರುತ್ತೆ. ಸೊ ನೀವೇನ್ ಮಾಡಿ ಅಂತಂದ್ರೆ, ಖಂಡಿತವಾಗ್ಲೂ ಅದಕ್ಕೆ ಫ್ರಾಕ್ಚರ್ ಏನಾದರೂ ಇದೆನಾ, ಇಲ್ಲ ಏನಾದರೂ ಜಾಸ್ತಿ ಕ್ರ್ಯಾಕ್ ಏನಾದರೂ ಹೇರ್ ಲೈನ್ ಫ್ರಾಕ್ಚರ್ ಏನಾದರೂ ಆಗಿದೆ ಅನ್ನೋದು ತಿಳ್ಕೊಬೇಕಾಗಿರುತ್ತೆ. ಬಟ್ ಅದಕ್ಕಿಂತ ಮೊದಲನೇದಾಗಿ ನಿಮಗೆ ಇದು ಡಾಕ್ಟರ್ ಹತ್ರ ತೋರಿಸ್ಕೋಬೇಕು ಅಂತಂದ್ರೆ, ಹತ್ರದಲ್ಲಿರುವಂಥ ನಮ್ಮ ಹೋಮಿಯೋಪತಿ ಶಾಖೆಗೆ ಒಂದ್ಸತಿ ಹೋಗಿ ಭೇಟಿ ಆಗಿ, ಅದು ಟೈಲ್ ಬೋನ್ ಫ್ರಾಕ್ಚರಾ ಇಲ್ಲ ಬೇರೆ ರೀತಿಯಂತ ಮೂಳೆಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಅನ್ನೋದು ಕೂಡ ಡಾಕ್ಟರ್ ನಿಮಗೆ ನೋಡಿ ಅದನ್ನು ತಿಳಿಸ್ತಾರೆ. ಅವಶ್ಯಕತೆ ಇದ್ರೆ ಮಾತ್ರನೇ ಪರೀಕ್ಷೆ ಹೇಳ್ತಾರೆ, ಇಲ್ಲ ಡೈರೆಕ್ಟ್ ಆಗಿ ಚಿಕಿತ್ಸೆ ಕೂಡ ಶುರು ಮಾಡಿಕೊಂಡು ನಿಮ್ಮ ಸಮಸ್ಯೆನ ನೀವು ಸಾಲ್ವ್ ಮಾಡ್ಕೋಬಹುದು. ಥ್ಯಾಂಕ್ ಯು ರಮೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಆರ್ಥ್ರೈಟಿಸ್ ಇರುವಂಥವರು ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ? ಸಹಜವಾಗಿ ಜನ ಅನ್ನೋದು ಟೆಸ್ಟ್ಗಳಿಗೆ ಹೆದರ್ತಾ ಇರ್ತಾರೆ. ಯಾಕಂದರೆ ಏನಾದರೂ ರಕ್ತ ಪರೀಕ್ಷೆ ಮಾಡಿಸಿದಾಗ ಏನು ಕಾಯಿಲೆ ಬಂದುಬಿಡುತ್ತೋ, ನಮಗೆ ಗೊತ್ತಾಗ್ಬಿಡುತ್ತೋ ಅನ್ನೋಂಥ ನೆಗ್ಲಿಜೆನ್ಸೇ ನಾನು ಹೆಚ್ಚಾಗಿ ಜನದಲ್ಲಿ ನೋಡ್ತಾ ಇರ್ತೀವಿ ನಮ್ಮ ಪ್ರಾಕ್ಟೀಸಲ್ಲಿ. ಸೊ ಮೇನ್ಲಿ ಪ್ರಾಬ್ಲಮ್ ಅನ್ನೋದು ನಾವು ಪರೀಕ್ಷೆ ಮಾಡಿಸಿದಾಗ, ನಮ್ಮ ಪ್ರಾಬ್ಲಮ್ ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ತಿಳ್ಕೊಂಡಾಗ ನಮಗೆ ಅದು ಕಡಿಮೆ ಸಮಯದಲ್ಲೇ ವಿದೌಟ್ ಸೈಡ್ ಎಫೆಕ್ಟ್ಸ್ ಆಗಿರ್ಬೋದು, ಹೋಮಿಯೋಪತಿ ಅನ್ನೋಂಥ ಚಿಕಿತ್ಸೆದಿಂದ ನಾವು ಕ್ಲಿಯರ್ ಮಾಡ್ಕೋಬೋದು. ಬಟ್ ಅಂಥದ್ರಲ್ಲಿ ಜನ ಏನು ಮಾಡ್ತಾರೆ ಅಂದರೆ, ಪೇನ್ ಕಿಲ್ಲರ್ಸ್ ತೊಗೊಂಡು ಅದನ್ನು ತಡೆಗಟ್ತಾ ಇರ್ತಾರೆ. ಇಲ್ಲ ಇವತ್ತು ನನಗೆ ಟೈಮ್ ಸಾಕಾಗ್ತಾ ಇಲ್ಲ ಡಾಕ್ಟರ್ನ ಭೇಟಿ ಆಗೋದಕ್ಕೆ, ಇಲ್ಲ ಟೆಸ್ಟ್ ಮಾಡೋಕ್ಕೆ ಸಮಯದಿಲ್ಲ ಅಂದರೆ, ಹೆಲ್ತ್ಗಿಂತನೂ ಅವರು ಡೈಲಿ ಅಂದರೆ ವರ್ಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ತೀರಾ ಈ ಪ್ರಾಬ್ಲಮ್ನ ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ವರ್ಕ್ ಹೋಗೋದಕ್ಕೇ ಅವ್ರಿಗೆ ತೊಂದರೆ ಅನ್ನೋದು ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಜನರಲೈಸ್ಡ್ ಆಗಿ ಆರ್ಥ್ರೈಟಿಸ್ ವಿಷಯದಲ್ಲಿ ತಗೋಬೇಕಂತಂದ್ರೆ ತುಂಬ ಅಡ್ವಾನ್ಸ್ಡ್ ಆಗಿ ಅವ್ರಿಗೆ ಕಾಂಪ್ಲಿಕೇಟ್ ಆಗಿದೆ ಅಂತ ಅಂದಾಗ ಎಕ್ಸ್ರೇದಲ್ಲಿ ಇಲ್ಲ MRIದಲ್ಲಿ ನಮಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಅವ್ರ ಮೂಳೆ ಅನ್ನೋದು ಸೌದಿದೆ ಅಂತ ಹೇಳಿ. ಬಟ್ ಮೊದಲನೇದಾಗಿ ಅವ್ರಿಗೆ ಯಾವ ಪ್ರಕಾರ ಸಂಧಿವಾತ ಇದೆ ಅನ್ನೋದು ನಾವು ತಿಳ್ಕೊಬೇಕು. ಯಾಕಂದರೆ ನಮ್ಮ ಹೋಮಿಯೋಪತಿನಲ್ಲಿ ಕೊಡೋ ಅಂಥ ಒಂದು ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಏನಿದೆ, ಫಸ್ಟ್ ಆಫ್ ಆಲ್ ಡಯಾಗ್ನೋಸಿಸ್ ನಾವು ಮಾಡಬೇಕು. ಯಾಕಂದರೆ ಪ್ರತಿ ವಯಸ್ಸಾಗಿರೋರು ಎಲ್ರಿಗೂ ಜಾಯಿಂಟ್ ಪೇನ್ ಅನ್ನೋದು ಒಂದೇ ಸಮ ಅಂತ ಅನ್ಕೋತಾ ಇರ್ತಾರೆ. ಬಟ್ ಅವ್ರಿಗೆ ಯಾವ ರೀತಿ ಈ ಒಂದು ಸಂಧಿವಾತ ಬಂದಿದೆ, ರೊಮಟೈಡ್ ಆರ್ಥ್ರೈಟಿಸ್ ಅಂತ ಅಂದಾಗ ನಮಗೆ ರಕ್ತ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ ಅವ್ರಿಗೆ RA ಫ್ಯಾಕ್ಟರ್ ಪಾಸಿಟಿವ್ ಇದೆನಾ ಇಲ್ಲ ಅಂತ ಹೇಳಿ. ಸಹಜವಾಗಿ RA ಫ್ಯಾಕ್ಟರ್ ಇನ್ ಕೇಸ್ ನೆಗೆಟಿವ್ ಇದ್ರೂ ಕೂಡ ಕಾಣುವಂಥ ಲಕ್ಷಣಗಳನ್ನ ನೋಡಿ ನಾವು ಡಯಾಗ್ನೋಸ್ ಅನ್ನೋದು ಮಾಡ್ಬೋದು. ಸೊ ಅಂಥ ಒಂದು ಸಂಧಿವಾತನ ನಾವು ಸೀರೋ ನೆಗೆಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತಾ ಇರ್ತೀವಿ. ಅದೇ ಪ್ರಕಾರ ಗೌಟಿ ಆರ್ಥ್ರೈಟಿಸ್ಗೆ ನಾವು ಯೂರಿಕ್ ಆಸಿಡ್ ಪರೀಕ್ಷೆ ಅನ್ನೋದು ಮಾಡಿಸ್ಕೊಳ್ತಾ ಇರ್ತೀವಿ. ಇನ್ನು ರುಮ್ಯಾಟಿಕ್ ಆರ್ಥ್ರೈಟಿಸ್ ಇಲ್ಲ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಲ್ಲಿ ಹಲವಾರು ರಕ್ತ ಪರೀಕ್ಷೆಗಳು ಬೇಕಾಗಿರುತ್ತೆ. ಸಹಜವಾಗಿ ಡ್ಯಾಮೇಜ್ ಆಗಿರೋ ಜಾಯಿಂಟ್ಸ್ಗೆ ಯಾವುದೇ ಥರ ಪರೀಕ್ಷೆ ಅನ್ನೋದು ಬೇಕಾಗಿರಲ್ಲ. ಫಿಸಿಕಲ್ ಎಕ್ಸಾಮಿನೇಷನ್ ಅಲ್ಲೇ ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಸಂಧಿವಾತ ಅನ್ನೋದು ಅವ್ರಿಗೆ ಡೆವಲಪ್ ಆಗಿದೆ. ಬಟ್ ಅವ್ರಿಗೆ ಬೇರೆ ಏನಾದರೂ ಕಾಯಿಲೆಗಳಿದ್ದಾಗ, ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಇರಬಹುದು, ಡಯಾಬಿಟೀಸ್ ಇರಬಹುದು, ಇಂಥ ಬೇರೆ ಕಾಯಿಲೆಗಳು ಇದ್ದಾಗ ಅದರಿಂದ ಏನಾದರೂ ಸಂಧಿವಾತ ಬಂದಿದ್ರೆ ಮಾತ್ರ ಖಂಡಿತವಾಗ್ಲೂ ಕೆಲವೊಂದು ಪರೀಕ್ಷೆ ಅನ್ನೋದು ಮಾಡುವಂತ ಅವಶ್ಯಕತೆ ಇರುತ್ತೆ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ. ಪುಣೆಯಿಂದ ನಂದು ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ನಂದು ಅವರೇ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳ್ಕೊಳ್ಳಿ. ನಮ್ಮ ಮಿಸಸ್ ಅವ್ರಿಗೆ ಮೇಡಮ್ ಇವಾಗ 4-5 ವರ್ಷದಿಂದ ಒನ್ ಸೈಡ್ ಮೇಡಮ್ ಪೂರ ಟೋಟಲಿ ರೈಟ್ ಸೈಡ್ ಜಾಯಿಂಟ್ ಏನ್ ಇದೆಲ್ಲ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಸಂಡೇ ಟೈಮ್ದಲ್ಲಿ ಜಾಸ್ತಿ ಆಗುತ್ತೆ. ಓಕೆ. ಮತ್ತೆ ಅವ್ರಿಗೆ ಇನ್ನೊಂದು ಒನ್ ಸೈಡ್ ಇದೆ ಮೇಡಮ್ ಪ್ರಾಬ್ಲಮ್ ಇರೋದು. ಅರ್ಥ ಆಯ್ತು ಸರ್. ಎಷ್ಟು ವರ್ಷದಿಂದ ಅವ್ರಿಗೆ ಇದೆ ಅಂತ ಹೇಳಿದಿರಾ? 4-5 ವರ್ಷ ಆಯ್ತು ಮೇಡಮ್. ಅವ್ರ ವಯಸ್ಸು ಮತ್ತೆ ತೂಕ ಏನಾದ್ರು ಹೆಚ್ಚಾಗಿದ್ದಾರ ಅವರು? ತೂಕ ಏನಿಲ್ಲ ಮೇಡಮ್, ಒಳ್ಳೆ ಯೋಗ ಅದೆಲ್ಲ ಮಾಡ್ತಾರೆ, ಅವ್ರೇನ್ ಪ್ರಾಬ್ಲಮ್ ಇಲ್ಲ, ವೇಟ್ಲೆಸ್ ಇದೆ. ಓಕೆ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಇದೆ, ಥಂಡಿ ದಿನದಲ್ಲಿ ಜಾಸ್ತಿ ಪ್ಲೇನ್ ಆಗುತ್ತೆ ಅವರಿಗೆ. ಓಕೆ. ನಾವು ಸಾಕಷ್ಟು ಚೆಕ್ ಮಾಡಿದ್ವಿ, ಟೆಸ್ಟ್ ಎಲ್ಲ ಮಾಡ್ತಿದ್ವಿ ಸರ್, ಅದಾಗಿ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಸಂಧಿವಾತಕ ಬಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಯಾರ ನಮಗೆ. ಓಕೆ. ಆದ್ರೂ ಅವ್ರಿಗೆ ಈ ಮಳೆಗಾಲ ಮತ್ತು ಥಂಡಿ ದಿನದಲ್ಲಿ ಬಹಳ ವಿಪರೀತ ನೋವಾಗುತ್ತೆ ಜಾಸ್ತಿ. ಹೌದು ಹೌದು ಸರ್. ಸಹಜವಾಗಿ ನಾವು ನೋಡ್ಕೋಬೇಕಂತಂದ್ರೆ ನಮ್ಗೆ ಯಾವುದೇ ತರ ಮೂಳೆ ಸಮಸ್ಯೆ ಆಗಿರಬಹುದು, ನಮಗೆ ಚಳಿಗಾಲದಲ್ಲಿ ಖಂಡಿತವಾಗ್ಲೂ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನಾರ್ಮಲ್ ಆಗಿ ಈಗ ಹಾಫ್ ಆಫ್ ದ ಬಾಡಿ ನಿಮಗೆ ಜಾಯಿಂಟ್ಸ್ ಪೇನ್ ಬರ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಅದ್ರ ಸೂಚನೆ ನಿಮಗೆ ಸಂಧಿವಾತ ಅನ್ನೋ ತರಾನೇ ಅನಿಸ್ತಾ ಇದೆ. ಬಟ್ ಬೇಸಿಕ್ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ರೂ ಕೂಡ ಪೇನ್ಸ್ ಬರಬಹುದು, ಇಲ್ಲ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದ್ರೂ ಕೂಡ ಬರ್ತಾ ಇರುತ್ತೆ. ಸೊ ಹಾಫ್ ಸೈಡ್ ಬರ್ತಾ ಇದೆ ಅಂತಂದ್ರೆ ಕೆಲವೊಂದು ಪರೀಕ್ಷೆಗಳು ಅನ್ನೋದು ಕೂಡ ಮಾಡಬೇಕು. ಅದು ಮೂಳೆಗೆ ಸಂಬಂಧಪಟ್ಟ ಪ್ರಾಬ್ಲಮೇ ಇದೆನಾ, ಇಲ್ಲ ಅಂತಂದ್ರೆ ರಕ್ತ ಸಂಚಾರದಲ್ಲಿ ಕೂಡ ಸಮಸ್ಯೆ ಇದೆನಾ. ಯಾಕಂದ್ರೆ ರೈಟ್ ಸೈಡ್ ಆಫ್ ದ ಬಾಡಿ ನಮಗೆ ಲೆಫ್ಟ್ ಸೈಡ್ ಆಫ್ ದ ಬ್ರೈನ್ ಅನ್ನೋದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ನನ್ನ ಪ್ರಕಾರ ಕೆಲವೊಂದು ಪರೀಕ್ಷೆ ಮಾಡಿಸ್ಬೇಕು. ಯಾವ ಪ್ರಕಾರ ಪರೀಕ್ಷೆ ಮಾಡಿಸ್ಬೇಕು ಅಂತ ನಿಮಗೆ ತಿಳಿಸ್ಬೇಕು ಅಂತಂದ್ರೆ, ನೀವು ಹತ್ರದಲ್ಲಿರುವಂಥ ನಮ್ಮ ಹೋಮಿಯೋಪತಿ ಶಾಖೆಗೆ ಒಂದ್ಸತಿ ಹೋಗಿ ಭೇಟಿ ಆಗಿ ಪರೀಕ್ಷೆ ಬೇಕಾ ಇಲ್ಲ ಅಂತಂದ್ರೆ ನೋಡೋವಂಥ ಲಕ್ಷಣಗಳು ನೋಡಿ ಚಿಕಿತ್ಸೆ ಕೊಡ್ಬೋದು ಅನ್ನೋದು ಖಂಡಿತವಾಗ್ಲೂ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ. ಥ್ಯಾಂಕ್ ಯು ನಂದು ಅವರೇ ಕರೆ ಮಾಡಿದ್ದಕ್ಕಾಗಿ. ನಿಮ್ಮ ಡಾಕ್ಟರ್
ನಿಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ನಾವು ಆಥ್ರೈಟಿಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ತಾವೇ ಹೇಳಿದ್ರಿ ಮಕ್ಕಳಲ್ಲೂ ಕೂಡ ಕಾಣಿಸಿಕೊಳ್ಳುವಂತ ಚಾನ್ಸಸ್ ಇರುತ್ತೆ ಅಂತ. ದೊಡ್ಡವರಿಗಾದ್ರೆ ಹೇಳ್ಬೋದು ಭಾರ ಎತ್ತೋದ್ರಿಂದ ಅಥವಾ ಒಂದೇ ಕಡೆ ಕೂತು ಕೆಲಸ ಮಾಡೋದ್ರಿಂದ, ಇನ್ನೇನೋ ಬಿದ್ದು ಪೆಟ್ಟಾಗಿರೋದ್ರಿಂದ ಅಂತ ಹೇಳ್ಬೋದು. ಆದ್ರೆ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋದಿಕ್ಕೆ ಕಾರಣ ಏನು? ನೀವು ಹೇಳ್ದಂಗೆ ಈಗಿನ ಕಾಲದಲ್ಲಿ ಅಂತೂ ಮಕ್ಕಳಲ್ಲಿ ಸಮೇತನೂ ಆರ್ಥ್ರೈಟಿಸ್ ತುಂಬ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕಂತಂದರೆ ಆಗಿನ ಕಾಲದಲ್ಲಿ ಮಕ್ಕಳು ಅನ್ನೋದು ಅಟ್ಲೀಸ್ಟ್ ತಂದೆ ತಾಯಿ ಮಾತು ಕೇಳಿಕೊಂಡು ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಇಲ್ಲ ಸೊಪ್ಪುಗಳಾಗಿರ್ಬೋದು, ಇಲ್ಲ ಕ್ಯಾಲ್ಶಿಯಂಗೆ ಸಂಬಂಧಪಟ್ಟ ಆಹಾರ ಅನ್ನೋದು ತಗೋತಾ ಇದ್ರು. ಆ್ಯಂಡ್ ಮೇನ್ಲಿ ಜಂಕ್ ಫುಡ್ ಅನ್ನೋದು ರೂಢಿ ಅನ್ನೋದು ಇರಲಿಲ್ಲ. ಈಗಿನ ಮಕ್ಕಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಒಬೆಸಿಟಿ ಅನ್ನೋದು ಪ್ರಾಬ್ಲಮ್ ಆಗಿದೆ. ಚಿಕ್ಕ ವಯಸ್ಸಿಂದನೇ ತಂದೆ ತಾಯಿಗಳು ಅವ್ರು ಕೇಳೋವಂಥ ಆಹಾರನ ಕೊಡಿಸೋದ್ರಿಂದ, ಜಂಕ್ ಈಟಿಂಗ್ ಹ್ಯಾಬಿಟ್ಸ್ ಇರೋದ್ರಿಂದ ಅವರಲ್ಲಿ ಕೂಡ ಈಗ ಸ್ಕೂಲ್ಸಲ್ಲಿನೂ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಷ್ಟು ಮಟ್ಟಿಗಿಲ್ಲ. ಸೊ ಅದನ್ನು ಕಡಿಮೆ ಆಗಿದೆ. ಸೊ ಈ ರೀತಿ ಆಹಾರ ಕ್ರಮದಿಂದ, ಜೀವನ ಶೈಲಿ ಕಾರಣದಿಂದ ಏನಾಗ್ತಾ ಇದೆ ಅಂದರೆ ಅವ್ರಿಗೆ ಮೀರಿ, ಅಂದರೆ ಆ ಏಜ್ಗೆ ಮೀರಿ ಯಾವ ವೆಯ್ಟ್ ಇರಬೇಕು ಅದಕ್ಕಿಂತ ಹೆಚ್ಚಾಗಿ ಆಗ್ತಾ ಇದ್ದಾರೆ. ಸೊ ಅಫ್ಕೋರ್ಸ್ ಮಕ್ಕಳು ನೋಡೋಕ್ಕೆ ತುಂಬ ಪ್ಲಂಪಿಯಾಗೆ ಇಲ್ಲ ತುಂಬ ಚೆನ್ನಾಗಿ ಕಾಣ್ತಾರೆ, ಬಟ್ ಅದು ಫ್ಯೂಚರಲ್ಲಿ ಅವ್ರಿಗೆ ಏನು ತೊಂದರೆ ಕೊಡುತ್ತೆ ಅಂದರೆ ಆ ವೆಯ್ಟ್ನ ತಡೆಯುವಂಥ ಸ್ಟ್ರೆಂತ್ ಅನ್ನೋದು ಜಾಯಿಂಟ್ಸಲ್ಲಿ ಇರೋದಿಲ್ಲ. ಸೊ ಈ ಆಸ್ಟೋ ಆರ್ಥ್ರೈಟಿಸ್ ಯಾವುದಂತೂ ಸಮಸ್ಯೆ ವಯಸ್ಸಾಗಿರೋರಲ್ಲಿ ಕಂಡು ಬರಬೇಕಾಗಿದೆ ಅಲ್ಲ, ಅದು ಮಕ್ಕಳಲ್ಲಿ ನಾವು ತುಂಬ ಚಿಕ್ಕ ವಯಸ್ಸಲ್ಲೇ ನೋಡ್ತಾ ಇದ್ದೀವಿ. ಅದ ನಂತರ ಅಂದರೆ ಎಜುಕೇಷನ್ ಮುಗಿದ ನಂತರ ಅವ್ರು ಮಾಡೋವಂಥ ಕೆಲಸ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿಬಿಡುತ್ತೆ. ಸೊ ಈ ಒಂದು ವರ್ಕಲ್ಲಿ ಇರೋವಂಥ ಇನಿಷಿಯಲ್ ಸ್ಟೇಜಸ್ಸಲ್ಲೇ ಡಿಸ್ಕ್ ಪ್ರಾಬ್ಲಮ್ ಆಗಿರಬಹುದು, ಇಲ್ಲ ಸಂಧಿವಾತ ಸಮಸ್ಯೆ ಆಗಿರ್ಬೋದು. ಆ್ಯಂಡ್ ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆ ಕೂಡ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಅವರಲ್ಲಿ ಕೂಡ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ, ವೈಟಮಿನ್ ಡಿ ಡೆಫಿಷಿಯನ್ಸಿ ಹೆಚ್ಚಾಗಿದೆ. ನಮಗೆ ಈಗ ತುಂಬ ಕಾಮನ್ ಆಗಿ ಕೇಳ್ತಾ ಇರೋವಂಥ ಪದ ವೈಟಮಿನ್ ಡಿ. ಬಿಸಿಲಲ್ಲಿ ನಮಗೆ ಮುಖ್ಯವಾದಂಥದ್ದು ನಮಗೆ ಬಿಸಿಲಿಂದ ಮಾತ್ರನೇ ಸಿಗುತ್ತೆ, ಅಂದರೆ ಯಾವುದೇ ರೀತಿ ಆಹಾರದಲ್ಲಿ ಅಷ್ಟು ಮಟ್ಟಿಗೆ ಸಿಗೋದಿಲ್ಲ. ಸೊ ಬಿಸಿಲಲ್ಲಿ ನಾವು ಮಕ್ಕಳು ಮಾತ್ರನೇ ಅಲ್ಲ, ಇವನ್ ದೊಡ್ಡವರಲ್ಲೂ ಕೂಡ ಬಿಸಿಲಿಂದ ನಾವು ಜಾಸ್ತಿ ಅಂದರೆ ತಪ್ಪಿಸ್ಕೊಂಡು ಓಡಾಡ್ಕೊಂಡಿರ್ತೀವಿ. ಸೊ ಎಷ್ಟು ಮಟ್ಟಿಗೆ ನಮಗೆ ಬಿಸಿಲು ಎಕ್ಸ್ಪೋಜರ್ ಆಗ್ತಾ ಇದೆ ಅನ್ನೋದು ಅದೊಂದು ಡೆಫಿನೆಟ್ಲಿ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಅಂತಲೇ ಹೇಳ್ಕೋಬೋದು. ಅದರಿಂದನೇ ಮಕ್ಕಳಲ್ಲಿ ಬೆಳೀತಾ ಇದ್ದಾಗಲೇ ಒಬೆಸಿಟಿ ಅನ್ನುವಂಥ ಸಮಸ್ಯೆ, ಹಾರ್ಮೋನ್ಗಳು ತೊಂದರೆ ಆಗ್ತಾ ಇದೆ. ದಟ್ ಈಸ್ ಅ ಮೇನ್ ರೀಸನ್ ಆಸ್ಟೋ ಆರ್ಥ್ರೈಟಿಸ್ ಅನ್ನುವಂಥ ಸಮಸ್ಯೆ ತುಂಬ ಚಿಕ್ಕ ವಯಸ್ಸಲ್ಲೇ ನಮಗೆ ಈ ಥರ ಜುವೆನಲ್ ಆರ್ಥ್ರೈಟಿಸ್ಗೆ ಅದು ತಿರ್ಕೊಳ್ತಾ ಇದೆ. ಓಕೆ ಡಾಕ್ಟರ್, ಟ್ರೀಟ್ಮೆಂಟ್ ಪ್ರೊಸೀಜರ್ ಹೇಗಿರುತ್ತೆ ನಮ್ಮ ಹೋಮಿಯೋಪತಿಯಲ್ಲಿ? ಈಗ ಆ್ಯಸ್ ಐ ಸೆಡ್, ಆರ್ಥ್ರೈಟಿಸ್ ಅನ್ನೋದು ಪ್ರತಿ ಒಬ್ಬರಿಗೆ ಕಾರಣ ಕೂಡ ಬೇರೆ ಬೇರೆ ಥರ ಇರುತ್ತೆ. ನಾರ್ಮಲ್ ಆಗಿ ಜಾಯಿಂಟ್ಸ್ ಪೇನಿಂದ ಪೇಷಂಟ್ಸ್ ಬರ್ತಾ ಇರ್ತಾರೆ, ಬಟ್ ಅದು ಜೆಂಡರ್ ಡಿಫ್ರೆಂಟ್ ಆಗಿರುತ್ತೆ, ಅವ್ರ ಏಜ್ ಫ್ಯಾಕ್ಟರ್ ಡಿಫ್ರೆಂಟ್ ಆಗಿರುತ್ತೆ, ಅವ್ರದ್ದು ಪ್ರೊಫೆಷನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಒಬ್ಬೊಬ್ಬರಲ್ಲಿ ಬಂದಿರೋ ಕಾರಣ ಬೇರೆ ಬೇರೆ ಥರ ಇರುತ್ತೆ. ಬಟ್ ಸಹಜವಾಗಿ ಏನಾಗುತ್ತೆ ಅಂದರೆ ನೀ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಇರಬಹುದು, ಇಲ್ಲ ನೋವಿನ ಮಾತ್ರೆಗಳಿರಬಹುದು, ಇಲ್ಲ ಕ್ಯಾಲ್ಶಿಯಂ ಮಾತ್ರೆಗಳು, ವೈಟಮಿನ್ ಡಿ ಮಾತ್ರೆಗಳು, ಇವೆಲ್ಲ ಏನು ಮಾಡುತ್ತೆ ಅಂದರೆ ಎಲ್ಲ ರೀತಿಯಂಥ ಆರ್ಥ್ರೈಟಿಸ್ಗೆ ಒಂದೇ ಥರ ಚಿಕಿತ್ಸೆ ಇರುತ್ತೆ. ಆ ಥರ ಕೊಟ್ಟಾಗ ನಮಗೆ ಟೆಂಪ್ರರಿ ಆಗಿ ರಿಸಲ್ಟ್ ಸಿಗುತ್ತೆ, ಜೊತೆಗೆ ಆ ಕಾಯಿಲೆ ಕೂಡ ಕ್ರಮೇಣವಾಗಿ ಹೆಚ್ಚಾಗಿ ಹೋಗ್ತಾ ಇರುತ್ತೆ. ಸೊ ನಮ್ಮ ಹೋಮಿಯೋಪತಿನಲ್ಲಿ ಕೊಡುವಂಥ ಚಿಕಿತ್ಸಾ ವಿಧಾನ ಬಂದ್ಬಿಟ್ಟು ಮೂಲ ಕಾರಣ. ಪ್ರತಿ ಒಬ್ಬರಿಗೆ ಅವ್ರಿಗೆ ಬಂದಿರೋಂಥ ಕಾಯಿಲೆಗೆ ಒಂದು ಮೂಲ ಕಾರಣ ಇರುತ್ತೆ. ಸೊ ಅದೇ ಥರ ಅವ್ರದ್ದು ಕಾನ್ಸ್ಟಿಟ್ಯೂಷನ್, ಸೊ ನಮ್ಮದ್ರಲ್ಲಿ ಕೊಡೋವಂಥ ಒಂದು ನ್ಯಾನೋಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಏನಿರುತ್ತೆ ಅದು ಪ್ರತ್ಯೇಕವಾಗಿ ಅವ್ರಿಗೆ ಡೀಪ್ ಆ್ಯಕ್ಟಿಂಗ್ ರೆಮಿಡೀಸ್ ಕೊಡೋದ್ರಿಂದ ಅವ್ರಿಗಿರೋಂಥ ಕಾರಣನ ನಾವು ಶಾಶ್ವತ ಹಾಗೆ ಅವ್ರಿಗೆ ರಿಸಲ್ಟ್ ಅನ್ನೋದು ಕೊಡಬಹುದು. ಯಾಕಂದರೆ ಬರೀ ಪೇಯ್ನ್ಗೆ ಮಾತ್ರನೇ ಚಿಕಿತ್ಸೆ ತಗೊಳ್ಳೋ ಜನನೇ ಜಾಸ್ತಿ ಇರ್ತಾರೆ. ಆಮೇಲೆ ಏನಾಗುತ್ತೆ ಅಂದರೆ ಅವ್ರದ್ದು ರೊಟೀನ್ ವರ್ಕ್ ಮಾಡಿದಾಗ ಪೇಯ್ನ್ ಮತ್ತೆ ಬಂದ್ಬಿಡುತ್ತೆ. ಸೊ ಈ ಥರ ಟ್ರೀಟ್ಮೆಂಟ್ ಅನ್ನೋದು ಟೆಂಪ್ರರಿ ಬೇಸಿಸ್, ಸ್ವಲ್ಪ ಸಮಯ ತಗೋಬಹುದು. ಸೊ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ಅವ್ರ ದೇಹದಲ್ಲಿ ನಡೀತಾ ಇರೋಂಥ ಚೇಂಜಸ್ನ ನಾವು ಕರೆಕ್ಟಾಗಿ ಗಮನ ಮಾಡ್ತೀವಿ. ಕೇಸ್ ಟೇಕಿಂಗ್ ಇನ್ ಡೀಟೇಲ್ಡ್ ಆಗಿ ಇರುತ್ತೆ. ಸೊ ಅವ್ರು ಬಂದಿರೋ ರೀಸನ್ ಏನಿದೆ ಅದು ಪ್ರಕಾರ ಅವ್ರಿಗೆ ಪ್ರತಿ ತಿಂಗಳು ಮೆಡಿಸಿನ್ಸಲ್ಲಿ ಬದಲಾವಣೆ ಇರುತ್ತೆ. ಪ್ರೋಗ್ರೆಸ್ ಅನ್ನೋದು ಒಂದು ಸ್ವಲ್ಪ ಅಂದರೆ ಒಂದು ಕಪಲ್ ಆಫ್ ಮಂತ್ಸ್ ತೊಗೊಂಡ್ರು ಕೂಡ ಅವ್ರಿಗೆ ಯಾವ ಪ್ರಕಾರ ಒಂದು ಆರ್ಥ್ರೈಟಿಸ್ ಎಫೆಕ್ಟ್ ಆಗಿದೆ. ಕಂಪ್ಲೀಟ್ ಡ್ಯಾಮೇಜ್ ಆಗಿಬಿಟ್ರೆ ಡೆಫಿನೆಟ್ಲಿ ದರ್ ಇಸ್ ನೋ ಸ್ಕೋಪ್. ಸೊ ಯೂಶ್ವಲ್ ಆಗಿ ಜನ ಏನು ಮಾಡ್ತಾರೆ ಅಂದರೆ ಕಂಪ್ಲೀಟ್ ಡ್ಯಾಮೇಜ್ ಹೋಗೋ ಲೆವೆಲ್ಗೆ ಅದು ನಂತರ ಡಾಕ್ಟರ್ ಹತ್ರ ಬರ್ತಾ ಇರ್ತಾರೆ. ದ್ಯಾಟ್ ಈಸ್ ಅ ರೀಸನ್ ಇನಿಷಿಯಲ್ ಸ್ಟೇಜಸಲ್ಲಿ. ಸೊ ಪ್ರಿವೆಂಟಿವ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಅದಕ್ಕೇ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಕಾಣುವಂಥ ಲಕ್ಷಣಗಳನ್ನ ನೆಗ್ಲೆಕ್ಟ್ ಮಾಡ್ದೇನೆ, ಸೆಲ್ಫ್ ಆಗೇ ಅದನ್ನು ಮೆಡಿಸಿನ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡ್ದೇನೆ, ಟೈಮ್ಗೆ ನೀವು ಡಾಕ್ಟರ್ನ ಭೇಟಿ ಆಡಿದಾಗ ನಿಮ್ಮ ಪ್ರಾಬ್ಲಮ್ಗೆ ಕರೆಕ್ಟಾಗಿ ಡಯಾಗ್ನೋಸ್ ಕೊಟ್ಟು ನಮ್ಮ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಕೂಡ ನೀವು ಪಡ್ಕೋಬಹುದು. ಓಕೆ ಡಾಕ್ಟರ್, ಇನ್ನು ಸರ್ಜರಿಯ ಅಗತ್ಯ ಯಾರಿಗಿರುತ್ತೆ? ಜೊತೆಗೆ ಕೆಲವರು ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ, ಕಡಿಮೆ ಇರಲ್ಲ ಅವರಿಗೆ. ನಂತರದಲ್ಲಿ ನಮ್ಮ ಹೋಮಿಯೋಪತಿನ ಆಯ್ಕೆ ಮಾಡೋದಾದ್ರೆ ಹೇಗೆ? ಇದೊಂದು ಮಿತ್. ಅಂದರೆ ಆಲ್ರೆಡಿ ನಾವು ಅಲೋಪತಿ ತೊಗೊಂಡಿದ್ದೀವಿ, ಸೊ ಆ ಮೆಡಿಸಿನ್ಸ್ ತೊಗೊಂಡ ನಂತರ ನಾವು ಹೋಮಿಯೋಪತಿ ತೊಗೊಳಕ್ಕಾಗಲ್ಲ, ಇಲ್ಲ ಹೋಮಿಯೋಪತಿ ಜೊತೆಗೆ ನಾವು ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಳಕ್ಕಾಗಲ್ಲ ಅನ್ನೋದು ಜನ ಅನ್ಕೋತಾ ಇರ್ತಾರೆ. ಸೊ ಡೆಫಿನೆಟ್ಲಿ ನಾನು ಹೇಳಕ್ಕೆ ಏನು ಹೇಳ್ತೀನಿ, ಆಲ್ರೆಡಿ ಆರ್ಥ್ರೈಟಿಸ್ ಇರುತ್ತೆ, ಅದ್ರ ಜೊತೆಗೆ ಹಲವಾರು ಕಾಯಿಲೆಗಳು ಇರುತ್ತೆ. ಆಲ್ರೆಡಿ ಅದಕ್ಕೆ ಕೆಲವೊಂದು ವರ್ಷಗಳಿಂದ ಮೆಡಿಸಿನ್ಸ್ ತೊಗೋತಾ ಇರೋರಿಗೆ ಖಂಡಿತವಾಗ್ಲೂ ನೀವು ತೊಗೊಳ್ತಾ ಇರೋಂಥ ಔಷಧಿ ಜೊತೆಗೇ ಹೋಮಿಯೋಪತಿ ಪಡ್ಕೋಬಹುದು. ಆ್ಯಂಡ್ ನೀವು ಹೇಳ್ದಂಗೆ ಸರ್ಜರಿ
ಈಗ ನೀ ರೀಪ್ಲೇಸ್ಮೆಂಟ್ ಅಂತ ಅಂದಾಗ ಇದು ದೇವರು ಕೊಟ್ಟಿರೋ ಜಾಯಿಂಟ್ ಅಂಥದ್ರಲ್ಲಿ ನಾವು ಅದನ್ನು ಆರ್ಟಿಫಿಷಿಯಲ್ ಆಗಿ ಒಂದು ಮೆಟಲ್ನ ಇಟ್ಕೊಂಡಾಗ ಅದೇನಾಗುತ್ತೆ ಅಂದರೆ ನಮಗೆ ನಾರ್ಮಲ್ ಆಗಿ ಆಕ್ಟಿವಿಟೀಸ್ ಅಂತೂ ಮಾಡೋಕ್ಕೆ ಬಿಡೋದಿಲ್ಲ. ದ ಓನ್ಲಿ ಥಿಂಗ್ ಇಸ್ ಪೇಯ್ನ್ ಇರಲ್ಲ, ಅದು ಕೂಡ ಫ್ಯೂ ಇಯರ್ಸ್ ನಂತರ ಏನಾಗುತ್ತೆ ಅಂದರೆ ಆ ಮೆಟಲ್ನ ಮತ್ತೆ ನಾವು ರಿಪ್ಲೇಸ್ಮೆಂಟ್ ಮಾಡಿ ನಮಗೆ ರೀಪ್ಲೇಸ್ಮೆಂಟ್ ಮಾಡೋವಂಥ ಅವಶ್ಯಕತೆ ಇರುತ್ತೆ. ಸೊ ಸಹಜವಾಗಿ ನೀ ರಿಪ್ಲೇಸ್ಮೆಂಟ್ ಯಾವುದೇ ಸರ್ಜರಿ ಆಗಿರಲಿ ಖಂಡಿತವಾಗ್ಲೂ ಒಂದು ರಿಸ್ಕ್ ಫ್ಯಾಕ್ಟರ್ ಒಂದು ಕ್ಯಾರಿ ಮಾಡ್ತೀವಿ. ನಿಮಗೆ ಇನ್ ಕೇಸ್ ಯಾಕಂದರೆ ಸ್ವಲ್ಪ ಡ್ಯಾಮೇಜ್ ಆದ್ರೇ ಓಕೆ ನಿಮ್ಮದು ನೀ ರೀಪ್ಲೇಸ್ಮೆಂಟ್ ಅಂತ ಹೇಳೋದೇ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಅಂಥದ್ರಲ್ಲಿ ಇನ್ ಕೇಸ್ ನಿಮಗೆ ಆ ಥರ ಸರ್ಜರಿ ಅಡ್ವೈಸ್ ಮಾಡಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಒಂದು ಸೆಕೆಂಡ್ ಒಪಿನಿಯನ್ ನೀವು ನಮ್ಮ ಹೋಮಿಯೋಪತಿನಲ್ಲಿ ತಗೊಂಡಾಗ ನಿಮಗೆ ಗೊತ್ತಾಗುತ್ತೆ ಈ ಪ್ರಾಬ್ಲಮ್ಗೆ ನೀ ರೀಪ್ಲೇಸ್ಮೆಂಟ್ ಇಲ್ಲ ಸರ್ಜರಿ ಒಂದೇ ಪರಿಹಾರ ಅಲ್ಲ, ಔಷಧಿಯಿಂದ ಕೂಡ ಅಂಡ್ ನಾವು ಕೊಡೋವಂಥ ಹೋಮಿಯೋಪತಿ ಚಿಕಿತ್ಸಾ ವಿಧಾನದಿಂದ ಡೆಫಿನೆಟ್ಲಿ ಸರ್ಜರಿ ಇಲ್ಲದೇನೆ ಅವ್ರಿಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ನಾವು ಕೊಡಬಹುದು. ಡಾಕ್ಟರ್, ತಾವೇ ಹೇಳ್ತಿದ್ರಿ ಆಹಾರ ಪದ್ಧತಿಯ ಏರುಪೇರಿನಿಂದನೂ ಆರ್ಥರೈಟಿಸ್ ಕಾಣಿಸಿಕೊಳ್ಳುತ್ತೆ ಅಂತ. ಹಾಗಾದ್ರೆ ಹೇಗಿರಬೇಕು ಆಹಾರ ಪದ್ಧತಿ? ಸಿ ದಟ್ ಡಿಪೆಂಡ್ಸ್. ಅವ್ರಿಗಿರೋಂಥ ಆರ್ಥರೈಟಿಸ್ ಅಲ್ಲಿ ಡೆಫಿನೆಟ್ಲಿ ಈ ಒಂದು ಡೈಟ್ ಪ್ಲಾನ್ ಏನಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಆರ್ಥರೈಟಿಸ್ ಇದೆ, ಅವ್ರದ್ದು ಓವರ್ ವೆಯ್ಟ್ ಪ್ರಾಬ್ಲಮ್ ಇದೆ. ವಯಸ್ಸಾಗಿರೋರಲ್ಲಿ ಏನಂತಾರೆ ಅಂದರೆ ನೀವು ಫಸ್ಟ್ ವೆಯ್ಟ್ನ ರೆಡ್ಯೂಸ್ ಮಾಡಿ ನಂತರ ನಿಮ್ಮ ನೀ ಪೇನ್ ಕಡಿಮೆ ಆಗುತ್ತೆ. ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಆಲ್ರೆಡಿ ಅವ್ರಿಗೆ ಮಂಡಿ ನೋವಿದೆ, ಜೊತೆಗೆ ಓವರ್ ವೆಯ್ಟ್ ಕೂಡ ಪ್ರಾಬ್ಲಮ್ ಇದೆ. ಅಂಥವ್ರಿಗೆ ನಾವು ನೀ ಪ್ರಾಬ್ಲಮ್ಗೆ ಅವ್ರ ವೆಯ್ಟ್ ರೆಡ್ಯೂಸ್ ಮಾಡಬೇಕಂತಂದರೆ ವಾಕಿಂಗ್ ಮಾಡಬೇಕು. ಬಟ್ ನೀ ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ. ಅಂಥದ್ರಲ್ಲಿ ಅವ್ರು ಒಂದೇ ಕಡೆ ಇದ್ದಾಗ ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲಿ ಅವ್ರು ಫಾಲೋ ಮಾಡಿದಾಗ ವೆಯ್ಟ್ ಇನ್ನೂ ಇನ್ಕ್ರೀಸ್ ಆಗುತ್ತೆ. ವೆಯ್ಟ್ ಕಡಿಮೆ ಆಗೋದು ಬಿಡಿ, ವೆಯ್ಟ್ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಅದರದ್ದು ಪ್ರಭಾವ ನಿಮ್ಮ ಜಾಯಿಂಟ್ಸ್ ಮೇಲೆ ಬಿದ್ದು ಮಂಡಿ ನೋವು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಫಸ್ಟ್ ನಾವೇನು ಮಾಡಬೇಕಂದ್ರೆ ಅವ್ರಿಗೆ ನೀ ಪೇಯ್ನ ರೆಡ್ಯೂಸ್ ಮಾಡಿದಾಗ ಅಷ್ಟು ಮಟ್ಟಿಗೆ ಅಂದರೆ ಸ್ವಲ್ಪ ವಾಕಿಂಗ್ ಮಾಡೋ ಅಷ್ಟು ಮಟ್ಟಿಗೆ ಅವ್ರಿಗೆ ಕಡಿಮೆ ಮಾಡಿಸ್ಕೊಂಡಾಗ ಸ್ವಲ್ಪ ಫಿಸಿಕಲ್ ಆಗಿ ಆ್ಯಕ್ಟಿವ್ ಆದಾಗ ಡೈಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಆವಾಗ ಡೈಟ್ ಅವ್ರಿಗೆ ಫಾಲೋ ಮಾಡಿ, ಅಂದರೆ ಕ್ಯಾಲರೀಸ್ ಅಂತ ಆಹಾರ ಕಡಿಮೆ ಮಾಡಿ. ಯಾರೇ ಆಗಿರಲಿ ಒಂದು ಸರ್ಟನ್ ಏಜ್ ಆದಮೇಲೆ ಜಂಕ್ ಫುಡ್ ಆಹಾರ ಕ್ರಮ ಇರಬಹುದು, ಇಲ್ಲ ತುಂಬ ನಾನ್ ವೆಜ್ ಸೇವನೆ ಮಾಡೋದಾಗಿರ್ಬೋದು, ಇಂಥ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಅನ್ನೋದು ಮಾಡಬೇಕಾಗಿರುತ್ತೆ. ಅಂಥವರಲ್ಲಿ ಡೈಟ್ ಫಾಲೋ ಮಾಡಿದಾಗ ವೆಯ್ಟ್ ರೆಡ್ಯೂಸ್ ಆದರೆ ಒಂದು ಪಾಸಿಟಿವ್ ಸೈಕಲ್ ಅನ್ನೋದು ದೇಹದಲ್ಲಿ ಓಡ್ತಾ ಇದ್ದಾಗ ವೆಯ್ಟ್ ರೆಡ್ಯೂಸ್ ಆಗ್ತಾ ಇರುತ್ತೆ. ಜೊತೆಗೆ ಕೊಡೋಂಥ ಟ್ರೀಟ್ಮೆಂಟಿಂದ ಅವರು ಜಾಯಿಂಟ್ಸ್ಗೂ ಕೂಡ ಸಾಕಷ್ಟು ಸ್ಟ್ರೆಂತ್ ಅನ್ನೋದು ಬರುತ್ತೆ. ಓಕೆ ಡಾಕ್ಟರ್, ಆರ್ಥರೈಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಡಾಕ್ಟರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ನಮ್ಮ ಹೋಮಿಯೋಪತಿ ಬೆಂಗಳೂರು ಶಾಖೆಗಳು ಮಲ್ಲೇಶ್ವರಂ, ಜಯನಗರ. ಇತರೆ ಶಾಖೆಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ, ಹೊಸಪೇಟೆ, ಬೆಳಗಾವಿ, ಉಡುಪಿ. ಇತರ ಶಾಖೆಗಳು ಮಹಾರಾಷ್ಟ್ರ, ಮುಂಬೈ, ಪುಣೆ, ಸೋಲಾಪುರ, ಖೋಲಾಪುರ, ನಾಗ್ಪುರ, ಔರಂಗಾಬಾದ್, ನಾಸಿಕ್. ದೂರವಾಣಿ ಸಂಖ್ಯೆ 96-202-402-400. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.